ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಥಮತಯೇ ನಮಸ್ತೆ ಸ್ತುಲಂಬೋಧರಾಜೇಕದಂತಾಯ ವಿಘ್ನವಿನಾಶಿನೇಂ ಸೌಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ ಓಂ ಗಂಗಣಪತಯೇ ನಮಃ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಸಿಂಹರಾಶಿಯವರಿಗೆ ತಮ್ಮ ಜನ್ಮರಾಶಿಗೆ 12ರಲ್ಲಿ ಗುರು ಸಂಚಾರ ಮಾಡೋದ್ರಿಂದ ದುಃಖ ಪ್ರಸಂಗಗಳು, ಪ್ರವಾಸದಲ್ಲಿ ದುಃಖ, ಹಣ ವ್ಯಯವಾಗುವುದು, ಋಣಬಾಧೆ ಹೆಚ್ಚಾಗುತ್ತದೆ, ಮನಸ್ಸಿಗೆ ಅಶಾಂತಿ, ಚಿಂತೆಗೆ ಒಳಪಡುವಿರಿ, ಊರೂರು ಸುಟ್ಟಾಟ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಜನರಲ್ಲಿ ಕಲಹ, ಸ್ಥಾನಭ್ರಂಶ, ಅನಾರೋಗ್ಯ, ಬಂಧು ಮಿತ್ರರ ಕಿತ್ತಾಟ, ನೌಕರಿಯಲ್ಲಿ ತೊಂದರೆ, ಅಮೂಲ್ಯ ವಸ್ತುಗಳನ್ನು ಕಳುವುವಿಕೆ ಇತ್ಯಾದಿ ಅಶುಭ ಫಲಗಳು ನಡೆಯುವುದರಿಂದ ಈ ಕಾಲದಲ್ಲಿ ನೀವು ಗುರುಗ್ರಹ ಶಾಂತಿ ಮಾಡಿಸ್ಕೋಬೇಕಾಗುತ್ತೆ. ಯಾವ ರೀತಿ ಶಾಂತಿ ಅಂತಂದರೆ, ನಮಗೆ ಗುರುಗ್ರಹಕ್ಕೆ ಯಾವತ್ತೂ ಸಹ 21,000 ಗುರುಗ್ರಹ ಜಪ ಮಾಡಿಸಿ ಶಾಂತಿಗಳು ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ ಸಿಂಹರಾಶಿಯವರಿಗೆ. ಯಾಕೆಂದರೆ ಜನ್ಮ ರಾಶಿಗೆ ಬಂದಾಗ 12ನೇ ಮನೆಗೆ ಬಂದಾಗ ವ್ಯಯ ಆಗಿಬಿಡುತ್ತೆ. ದುಡ್ಡೆಲ್ಲ, ಹಣಕಾಸು ಎಲ್ಲ ವ್ಯಯ ಆಗ್ತಾ ಇರುತ್ತೆ. ನೀವು 5 ರೂಪಾಯಿ ತೊಗೊಂಡ್ರೆ 30 ರೂಪಾಯಿ ಖರ್ಚಾಗ್ತಾ ಇರುತ್ತೆ. ಅದರಿಂದ ಈ ಥರ ಮಂತ್ರ ಬರುತ್ತೆ. ವಾಚಸ್ಪತಾಯ ವಿದ್ಮಹೇ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತಕ್ಕಂಥ ಈ ಗಾಯತ್ರಿ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಓಂ ಭ್ರೂಂ ಬೃಹಸ್ಪತಿ ಅಂತಕ್ಕಂಥ ಒಂದು ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಪ್ರತಿದಿನ ಅಶ್ವತ್ಥಕಟ್ಟೆ ನಾಗರಿಕಲ್ ಬೇವಿನ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಓಂ ಗುರುದೇವಾಯ ನಮಃ ಅಂತ ಕೂಡ ಜಪ ಮಾಡಿ. ಎಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.